ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ರೀಮೇಕ್ ಸಿನಿಮಾ ಮಾಡೋದು ತಪ್ಪಲ್ಲ. ರೀಮೇಕ್ ಮಾಡಿದ ಮೇಲೆ ಅದನ್ನು ಸೂಪರ್ ಹಿಟ್ ಮಾಡೋದು ಕೂಡ ಅಷ್ಟು ಈಸಿ ಅಲ್ಲ. ಬೇರೊಂದು ಭಾಷೆಯ ಬೇರೆ ಥರದ ಪ್ರೇಕ್ಷಕರ ನೇಟಿವಿಟಿಗೆ ತಕ್ಕನಾಗಿ ಸಿನಿಮಾ ಮಾಡಿ ಆ ಸಿನಿಮಾ ಅಲ್ಲಿ ಹಿಟ್ ಆಗಿರುತ್ತೆ. ಅದನ್ನು ನಮ್ಮ ಭಾಷೆಗೆ, ನಮ್ಮ ಪ್ರೇಕ್ಷಕರಿಗೆ ರೀಮೇಕ್ ಮಾಡಿ ತೋರಿಸ್ತೀವಿ ಅಂದಾಗ ಅದು ನಮ್ಮ ಪ್ರೇಕ್ಷಕರು ಒಪ್ಕೊಳ್ಳೋ ಥರ ಇರಬೇಕು. ಮೂಲ ಚಿತ್ರದ ನಾಯಕ ಆ ಕಥೆಗೆ ಹೊಂದ್ಕೊಂಡಿರೋ ಥರ ರೀಮೇಕ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಂತಹ ನಟ ತನ್ನದೇ ಆದ ಸ್ಟೈಲ್ನಿಂದ ಇದು ತನ್ನದೇ ಸಿನಿಮಾ ಅನ್ನೋ ಥರ ಆ್ಯಕ್ಟ್ ಮಾಡಿರಬೇಕಾಗುತ್ತೆ. ನಾನು ಮೊದಲೇ ಹೇಳಿದಾಗೆ ಈ ಥರ ಕೇಪಬಿಲಿಟಿ ಇರುವಂತಹ ನಟ ಅಂದರೆ ಅದು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮಾತ್ರ. ಇವರು ಯಾವುದೇ ಸಿನಿಮಾ ರೀಮೇಕ್ ಮಾಡಿದ್ರೂ ಸಹ ತಮ್ಮ ಸಾಲಿಡ್ ಪರ್ಫಾರ್ಮೆನ್ಸ್ನಿಂದ ಒರಿಜಿನಲ್ ಸಿನಿಮಾದ ಹೀರೋನ ಡಾಮಿನೇಟ್ ಮಾಡಿ ಇವರದೇ ಆದ ಸ್ಟೈಲ್ನಿಂದ ಎಲ್ಲೂ ಕೂಡ ಇದು ರೀಮೇಕ್ ಸಿನಿಮಾ ಅನಿಸದ ಹಾಗೆ ಸಿನಿಮಾನ ತಮ್ಮ ಹೆಗಲ ಮೇಲೆ ಎತ್ಕೊಂಡು ಹೋಗಿರ್ತಾರೆ. ಆ ಕಾರಣಕ್ಕಾಗಿಯೇ ರೀಮೇಕ್ನಲ್ಲಿ ಇವರು ಸಕ್ಸಸ್ ಕಂಡಿದ್ದಾರೆ. ಇವರ ಹಲವು ರೀಮೇಕ್ ಸಿನಿಮಾಗಳು ಹಿಟ್, ಸೂಪರ್ ಹಿಟ್, ಬ್ಲಾಕ್ ಬಾಸ್ಟರ್ ಹಿಟ್, ಇಂಡಸ್ಟ್ರಿ ಹಿಟ್ ಕೂಡ ಆಗಿವೆ. ಈಗಾಗಲೇ ವಿಷ್ಣುವರ್ಧನ್ ಅವರ ಕೈ ಹಿಡಿದ ರೀಮೇಕ್ಗಳು ಅಂತ ಒಂದು ವಿಡಿಯೋ ಮಾಡಿದ್ದೇನೆ. ಇದು ಅದರ ಮುಂದುವರೆದ ಭಾಗವಾಗಿರುತ್ತೆ. ಮೊದಲ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಕ್ಲಿಕ್ ಮಾಡಿ ನೋಡಿ. ಬನ್ನಿ ಈಗ ಈ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಮಾತು. ಇವತ್ತು ವಿಷ್ಣುವರ್ಧನ್ ಅವರ ಕೋಟಿಗೊಬ್ಬ ಸಿನಿಮಾ 25 ವರ್ಷದ ನಂತರ ಮತ್ತೆ ರಿಲೀಸ್ ಆಗಿದೆ. ನಾನು ಕೂಡ ಸಿನಿಮಾನ ನೋಡ್ತೀನಿ. ನೀವು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಹೋಗಿ ನೋಡಿ. ಆಲ್ರೆಡಿ ಯಾರಾದರೂ ಸಿನಿಮಾ ನೋಡಿ ಬಂದಿದ್ರೆ ನಿಮಗೆ ಏನನ್ನಿಸ್ತು, ಸಿನಿಮಾದ ಕ್ರೇಜ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಮೊದಲಿಗೆ ಕೋಟಿಗೊಬ್ಬ ಸಿನಿಮಾದಿಂದಲೇ ಶುರು ಮಾಡೋಣ. ನಿಮಗೆಲ್ಲ ಗೊತ್ತಿರುವ ಹಾಗೆ ಇದು ರಜನಿಕಾಂತ್ ರವರ ಬಾದ್‌ಶಾ ಸಿನಿಮಾದ ರೀಮೇಕ್. ಬಾದ್‌ಶಾ ರಜನಿಕಾಂತ್ ರವರ ಒಂದು ಮಾಸ್ಟರ್ ಪೀಸ್ ಸಿನಿಮಾ. 1995ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಾಸ್ಟರ್ ಆಗಿರುತ್ತೆ. ಆ ಟೈಮಲ್ಲೇ ಇದನ್ನು ಕನ್ನಡಕ್ಕೆ ರೀಮೇಕ್ ಮಾಡಬೇಕು, ಬಾದ್‌ಶಾ ಕ್ಯಾರೆಕ್ಟರ್ನ ವಿಷ್ಣುವರ್ಧನ್ ಅವರ ಕೈಯಲ್ಲಿ ಮಾಡಿಸ್ಬೇಕು ಅಂತ ಚರ್ಚೆಗಳು ಶುರುವಾಗಿರ್ತವೆ. ಆದರೆ ಅದರ ಮುಂದಿನ ವರ್ಷ ಅಂದರೆ 1996ರಲ್ಲಿ ಕನ್ನಡದಲ್ಲಿ ಸೋಮ ಅಂತ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಜಗ್ಗೇಶ್ ಅವರು ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಸೋಮ ಸಿನಿಮಾದ ಕಥೆ ಸೇಮ್ ಟು ಸೇಮ್ ಬಾದ್‌ಶಾ ಸಿನಿಮಾಗೆ ಹೋಲ್ತಾ ಇರುತ್ತೆ. ಆ ಕಾರಣಕ್ಕಾಗಿಯೇ ಬಾದ್‌ಶಾ ಸಿನಿಮಾನ ರೀಮೇಕ್ ಮಾಡಬೇಕು ಅನ್ನುವುದರ ಬಗ್ಗೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿರುತ್ತೆ. ನಂತರ 2000 ಪೀರಿಯಡ್ನಲ್ಲಿ ವಿಷ್ಣುವರ್ಧನ್ ರವರ ರೀಮೇಕ್ ಸಿನಿಮಾಗಳು ಭರ್ಜರಿ ಜಯಭೇರಿಯನ್ನು ಬಾರಿಸ್ತಾ ಇರ್ತವೆ. ನಿಷ್ಕರ್ಷ ಆದ ನಂತರ ವಿಷ್ಣುವರ್ಧನ್ ರವರು ಆ್ಯಕ್ಷನ್ ಸಿನಿಮಾಗಳನ್ನು ಬಿಟ್ಟು ಹಾಲುಂಡ ತವರು, ಕುಂತಿಪುತ್ರ, ಸೂರ್ಯವಂಶ, ಯಜಮಾನ ಹೀಗೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳ ಕಡೆ ಮುಖ ಮಾಡಿರ್ತಾರೆ. ಜನ ಕೂಡ ಆ ಪಾತ್ರಗಳಲ್ಲಿ ವಿಷ್ಣುವರ್ಧನ್ ರವರನ್ನು ತುಂಬ ಇಷ್ಟಪಟ್ಟಿರ್ತಾರೆ. ಈ ಟೈಮಲ್ಲಿ ಪ್ರೊಡ್ಯೂಸರ್ ಸೂರಪ್ಪರವರು ಬಾದ್‌ಶಾ ಸಿನಿಮಾದ ರೀಮೇಕ್ ರೇಟ್ಸ್ ತಂದು ವಿಷ್ಣುವರ್ಧನ್ ರವರನ್ನು ಅಪ್ರೋಚ್ ಮಾಡ್ತಾರೆ. ಆದರೆ ವಿಷ್ಣುವರ್ಧನ್ ರವರು ಇಂಟ್ರೆಸ್ಟ್ ಕೊಡಲ್ಲ. ಯಾಕಂದರೆ ಫ್ಯಾಮಿಲಿ ಸ್ಟೋರಿನಲ್ಲಿ ಜನ ಅವರನ್ನು ಇಷ್ಟಪಟ್ಟಿರ್ತಾರೆ. ಈ ಟೈಮಲ್ಲಿ ಆ್ಯಕ್ಷನ್ ಸಿನಿಮಾ ಮಾಡಿದ್ರೆ ನೋಡ್ತಾರೋ ಅನ್ನೋ ಗೊಂದಲ ಅವರಲ್ಲಿರುತ್ತೆ. ನಂತರ ವಿಷ್ಣುವರ್ಧನ್ ರವರ ಮಗಳಾದ ಕೀರ್ತಿ ವಿಷ್ಣುವರ್ಧನ್ಗೆ ಬಾದ್‌ಶಾ ಕ್ಯಾರೆಕ್ಟರ್ ತುಂಬ ಇಷ್ಟ ಆಗಿರುತ್ತೆ. ಮಗಳ ಸಲಹೆಯಂತೆ ವಿಷ್ಣುದಾದ ಬಾದ್‌ಶಾ ರೀಮೇಕ್ ಮಾಡಲು ಒಪ್ತಾರೆ. ಯಾವಾಗ ಈ ಸಿನಿಮಾ ಕೋಟಿಗೊಬ್ಬ ಅನ್ನೋ ಟೈಟಲ್ನಲ್ಲಿ ಸೆಟ್ ಏರುತ್ತೋ ಆಗ ಗಾಂಧಿನಗರದಲ್ಲಿ ಈ ಸಿನಿಮಾದ ಬಗ್ಗೆ ನೆಗೆಟಿವ್ ಟಾಕ್ಗಳು ಹರಿದಾಡಲು ಶುರುವಾಗುತ್ತೆ. ಬಾದ್‌ಶಾ ಕ್ಯಾರೆಕ್ಟರ್ನ ವಿಷ್ಣುದಾದ ಮಾಡ್ತಾರಾ? ಚಾನ್ಸೇ ಇಲ್ಲ. ರಜನಿಕಾಂತ್ ಅವ್ರ ಕೈಯಲ್ಲೇ ಬಾದ್‌ಶಾ ಸಿನಿಮಾನ ರೀಕ್ರಿಯೇಟ್ ಮಾಡೋಕೆ ಆಗಲ್ಲ. ಅಂಥದ್ರಲ್ಲಿ ವಿಷ್ಣುವರ್ಧನ್ ಅವರು ಮಾಡ್ತಾರಾ? ಫ್ಯಾಮಿಲಿ ಸಬ್ಜೆಕ್ಟ್ ಮಾಡ್ತಾ ಇದ್ರು, ಈಗ ಸಡನ್ನಾಗಿ ಅಂಡರ್ವರ್ಲ್ಡ್ ಸಬ್ಜೆಕ್ಟ್ ಮಾಡಿದ್ರೆ ಖಂಡಿತವಾಗಿಯೂ ಸಿನಿಮಾ ಹೋಗಲ್ಲ ಅಂತ ಇಂಡಸ್ಟ್ರಿಯಲ್ಲಿ ಈ ಸಿನಿಮಾನ ಡಿಕ್ರೀಸ್ ಮಾಡ್ತಾರೆ. ಆದರೆ ಅಭಿಮಾನಿಗಳು ಕೋಟಿಗೊಬ್ಬ ಸಿನಿಮಾದ ಒಂದೊಂದು ಪೋಸ್ಟರ್ ರಿಲೀಸ್ ಆದಾಗಲೂ ಕೂಡ ತುಂಬ ಎಕ್ಸೈಟ್ಮೆಂಟ್ನಿಂದ ಸಿನಿಮಾಗಾಗಿ ಕಾಯ್ತಾರೆ. ಫೈನಲಿ 2001ರ ನವೆಂಬರ್ನಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಕೋಟಿಗೊಬ್ಬ ರಾಜ್ಯಾದ್ಯಂತ ಭರ್ಜರಿ ಓಪನಿಂಗ್ ತಗೊಳ್ಳುತ್ತೆ. ರಿಲೀಸ್ ಆದ ಅಷ್ಟು ಥಿಯೇಟರ್ಗಳಲ್ಲೂ ಕೂಡ ಹೌಸ್ಫುಲ್ ಆಗುತ್ತೆ. ಅಭಿಮಾನಿಗಳಿಗಂತೂ ಹಬ್ಬದ ವಾತಾವರಣ. ಸಾಕಷ್ಟು ವರ್ಷಗಳ ನಂತರ ವಿಷ್ಣುವರ್ಧನ್ ರವರನ್ನ ಆ ಕ್ಯಾರೆಕ್ಟರ್ನಲ್ಲಿ ನೋಡ್ತಾ ಇದ್ದಾರೆ. ಬಾದ್‌ಶಾ ಸಿನಿಮಾ ನೋಡಿದವರು ಕೂಡ ಕೋಟಿಗೊಬ್ಬ ಸಿನಿಮಾ ನೋಡಿ ಮೆಚ್ಕೊಳ್ತಾರೆ. ಕಾರಣ ರಜನಿಕಾಂತ್ ರವರು ಬಾದ್‌ಶಾ ಸಿನಿಮಾಗೆ ಹೇಗೆ ಹೊಂದ್ಕೊಂಡಿರ್ತಾರೋ ಹಾಗೆ ಕೋಟಿಗೊಬ್ಬ ಸಿನಿಮಾಗೆ ವಿಷ್ಣುವರ್ಧನ್ ರವರು ಹೊಂದ್ಕೊಂಡಿರ್ತಾರೆ. ನಂಜುಂಡ, ಜೈಸಿಂಹ ಅನ್ನೋ 2 ಸೇಡ್ನಲ್ಲಿ ವಿಷ್ಣುದಾದ ಮಿಂಚಿರ್ತಾರೆ. ಕೋಟಿಗೊಬ್ಬ ಸಿನಿಮಾದಲ್ಲಿನ ಇಂಟರ್ವೆಲ್ನಲ್ಲಿ ಬರೋ ಆಕ್ಷನ್ ಬಾದ್‌ಶಾ ಸಿನಿಮಾಗಿಂತಲೂ ತುಂಬ ಚೆನ್ನಾಗಿ ಬಂದಿದೆ ಅಂತ ಜನಗಳು ಮಾತಾಡೋಕೆ ಶುರು ಮಾಡ್ತಾರೆ. ಹೀಗೆ ಮೌತ್ ಪಬ್ಲಿಸಿಟಿಯಿಂದ ಸಿನಿಮಾ ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಬಾದ್‌ಶಾ ಕ್ಯಾರೆಕ್ಟರ್ನ ಮಾಡೋರು ಯಾರೂ ಇಲ್ಲ ಅಂತ ಮಾತಾಡ್ಕೊಂಡವರೆಲ್ಲ ಸ್ಕ್ರೀನ್ ಮೇಲೆ ವಿಷ್ಣುವರ್ಧನ್ ಅವರನ್ನು ನೋಡಿ ಬಾಯಿ ಮೇಲೆ ಬೆರಳಿಟ್ಕೊಳ್ತಾರೆ. ರಜನಿಕಾಂತ್ ರವರು ತಮ್ಮದೇ ಆದ ಸ್ಟೈಲ್ನಿಂದ, ತಮ್ಮದೇ ಆದ ಮ್ಯಾನರಿಸಮ್ನಿಂದ ಬಾದ್‌ಶಾ ಸಿನಿಮಾನ ಬ್ಲಾಕ್ ಬಾಸ್ಟರ್ ಮಾಡಿಸಿದ್ರೆ, ವಿಷ್ಣುದಾದ ತಮ್ಮ ಸಾಲಿಡ್ ಪರ್ಫಾರ್ಮೆನ್ಸ್ನಿಂದ, ತಮ್ಮ ಆ್ಯಕ್ಷನ್ನಿಂದ ಕೋಟಿಗೊಬ್ಬ ಸಿನಿಮಾನ ಬ್ಲಾಕ್ ಬಾಸ್ಟರ್ ಮಾಡಿಸ್ತಾರೆ. ಕೋಟಿಗೊಬ್ಬ ಸಿನಿಮಾದ ಬ್ಲ್ಯಾಕ್ ಟಿಕೆಟ್ ದಾಖಲೆಯ ಮೊತ್ತಕ್ಕೆ ಸೇಲ್ ಆಗ್ತವೆ. ಆ ಟೈಮಲ್ಲಿ 10ರಿಂದ 20 ರೂಪಾಯಿ ಟಿಕೆಟ್ ರೇಟ್ ಇರುತ್ತೆ. ಆದರೆ ಕೋಟಿಗೊಬ್ಬ ಸಿನಿಮಾದ ಬ್ಲ್ಯಾಕ್ ಟಿಕೆಟ್ 400ರಿಂದ 500 ರೂಪಾಯಿಗೆ ಸೇಲ್ ಆಗ್ತಾ ಇರುತ್ತೆ. ಹೀಗೆ ರಾಜ್ಯಾದ್ಯಂತ ಹಲವು ಕೇಂದ್ರಗಳಲ್ಲಿ 250 ದಿನ ಪೂರೈಸುವುದರ ಮುಖಾಂತರ ಕೋಟಿಗೊಬ್ಬ ಸಿನಿಮಾ ಬ್ಲಾಕ್ ಬಾಸ್ಟರ್ ಆಗುತ್ತೆ. ಯಾರೆಲ್ಲ ಸಿನಿಮಾ ಓಡಲ್ಲ ಅಂದ್ರೋ ಅವರಿಗೆಲ್ಲ ಈ ಸಿನಿಮಾದ ಸಕ್ಸಸ್ ಉತ್ತರ ಕೊಡುತ್ತೆ. ಸಿಂಹಾದ್ರಿಯ ಸಿಂಹ. ಕಲಾ ಸಾಮ್ರಾಟ್ ಎಸ್. ನಾರಾಯಣ್ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಕಾಂಬಿನೇಷನ್ನಲ್ಲಿ ಸಾಕಷ್ಟು ಸೂಪರ್ ಹಿಟ್ ಸಿನಿಮಾಗಳು ಬಂದಿರ್ತವೆ. ಅದರಲ್ಲಿ 2002ರಲ್ಲಿ ತೆರೆಕಂಡ ಸಿಂಹಾದ್ರಿಯ ಸಿಂಹ ಕೂಡ ಒಂದು. 1994ರಲ್ಲಿ ತಮಿಳಿನಲ್ಲಿ ನಾಟಮ್ಮಾಯಿ ಅಂತ ಒಂದು ಸಿನಿಮಾ ರಿಲೀಸ್ ಆಗಿರುತ್ತೆ. ಶರತ್ ಕುಮಾರ್ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಅಲ್ಲಿ ಸಿನಿಮಾ ಸೂಪರ್ ಹಿಟ್ ಆದ ನಂತರ ಪೆದ್ದ ರಾಯುಡು ಅಂತ ತೆಲುಗು ಭಾಷೆಗೆ ಈ ಸಿನಿಮಾ ರೀಮೇಕ್ ಆಗುತ್ತೆ. ತೆಲುಗುನಲ್ಲಿ ಮೋಹನ್ ಬಾಬು ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಫ್ಲ್ಯಾಶ್ ಬ್ಯಾಕ್ನಲ್ಲಿ ಬರೋ ಧರ್ಮಲಿಂಗಂ ಅನ್ನೋ ಕ್ಯಾರೆಕ್ಟರ್ನ ತಮಿಳಿನಲ್ಲಿ ವಿಜಯ್ ಕುಮಾರ್ ಅವರು ಮಾಡಿ ಪ್ರಶಂಸೆಯನ್ನು ಪಡೆದುಕೊಳ್ತಾರೆ.
ಪೆದ್ದರಾಯುಡು ಸಿನಿಮಾದಲ್ಲಿನ ಫ್ಲ್ಯಾಶ್ ಬ್ಯಾಕ್ನಲ್ಲಿ ಬರೋ ಆ ಪಾತ್ರವನ್ನು ಸೂಪರ್ ಸ್ಟಾರ್ ರಜನಿಕಾಂತ್ ರವರು ಮಾಡ್ತಾರೆ. ರಜನಿಕಾಂತ್ ರವರು ಆ ಕ್ಯಾರೆಕ್ಟರ್ನ ಮಾಡಿದಾಗ ಆ ಕ್ಯಾರೆಕ್ಟರ್ನ ತೂಕ ಇನ್ನೂ ಹೆಚ್ಚಾಗುತ್ತೆ. ಈ ಸಿನಿಮಾ ಕನ್ನಡಕ್ಕೆ ರೀಮೇಕ್ ಆಗುವಾಗ ವಿಷ್ಣುವರ್ಧನ್ ಸಿನಿಮಾದ ಹೀರೋ ಅಂತ ಗೊತ್ತಾದಾಗ ರಜನಿಕಾಂತ್ ಹಾಗೂ ವಿಜಯ್ ಕುಮಾರ್ ಅವರು ಮಾಡಿದ್ದ ಪಾತ್ರವನ್ನು ಕನ್ನಡದಲ್ಲಿ ಯಾರು ಮಾಡ್ತಾರೆ, ಆ ಪಾತ್ರಕ್ಕೆ ಜೀವ ತುಂಬಬಲ್ಲ ಅಂತ ನಟ ನಮ್ಮ ಕನ್ನಡದಲ್ಲಿ ಯಾರಿದ್ದಾರೆ ಅಂತ ಗಾಂಧಿನಗರದಲ್ಲಿ ಮಾತುಕತೆಗಳು ಶುರುವಾಗ್ತವೆ. ಆದರೆ ಎಸ್ ನಾರಾಯಣ್ ರವರು ಆ ಪಾತ್ರನೂ ಕೂಡ ವಿಷ್ಣುವರ್ಧನ್ ಅವರ ಕೈಯಲ್ಲೇ ಮಾಡ್ತಿರ್ತಾರೆ. ಸಿಂಹಾದ್ರಿಯ ಸಿಂಹ ಅನ್ನೋ ಟೈಟಲ್ ಹಾಗೂ ಜೈಸಿಂಹ ಅನ್ನೋ ಕ್ಯಾರೆಕ್ಟರ್ ಪೋಸ್ಟರ್ನಿಂದ ಸಿನಿಮಾದ ಮೇಲೆ ತುಂಬ ಹೈ ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗುತ್ತೆ. ರಜನಿಕಾಂತ್ ವಿಜಯ್ ಕುಮಾರ್ ಮಾಡಿದ್ದ ಪಾತ್ರವನ್ನು ಕನ್ನಡದಲ್ಲಿ ವಿಷ್ಣುವರ್ಧನ್ ಅವರೇ ಮಾಡ್ತಾ ಇದ್ದಾರಂತೆ. ಡ್ಯುಯಲ್ ರೋಲ್ನಲ್ಲಿ ವಿಷ್ಣುದಾದ ಕಾಣಿಸ್ಕೊಳ್ತಾ ಇದ್ದಾರಂತೆ ಅಂತ ಸಿನಿಮಾಗೆ ಬೆಟ್ಟದಷ್ಟು ನಿರೀಕ್ಷೆ ಉಟ್ಕೊಳ್ಳುತ್ತೆ. ಅದರ ಜೊತೆಗೆ ಹಾಡುಗಳು ಕೂಡ ತುಂಬ ಸೌಂಡ್ ಮಾಡಿರ್ತವೆ. ಅದರಲ್ಲೂ ಮಲೆನಾಡಡಿಕೆ ಕಲ್ಲಾದರೆ ನಾನು ಹಾಡುಗಳು ತುಂಬ ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿರ್ತವೆ. 2001ರಲ್ಲಿ ಸಿನಿಮಾ ರಿಲೀಸ್ ಆದಾಗ ಸಿನಿಮಾ ನೋಡಿದ ಪ್ರೇಕ್ಷಕರಿಗೆ ತುಂಬ ಇಷ್ಟವಾಗುತ್ತೆ. ಅದರಲ್ಲೂ ಫ್ಲ್ಯಾಶ್ ಬ್ಯಾಕ್ನಲ್ಲಿ ಬರೋ ಜೈಸಿಂಹ ಪಾತ್ರದಲ್ಲಿ ವಿಷ್ಣುವರ್ಧನ್ ಅವರು ತಿಂದಾಕಿರ್ತಾರೆ. ಹಿಂದೆಂದು ನೋಡಿರದ ಗೆಟಪ್ನಲ್ಲಿ ವಿಷ್ಣುದಾದನ ನೋಡೋದೇ ಒಂಥರ ಚೆಂದ. 3 ಪಾತ್ರಗಳಲ್ಲಿ ಡಿಫ್ರೆಂಟ್ ಎಕ್ಸ್ಪ್ರೆಷನ್ಸ್, ಡಿಫ್ರೆಂಟ್ ಬಾಡಿ ಲ್ಯಾಂಗ್ವೇಜ್, ಡಿಫ್ರೆಂಟ್ ಪರ್ಫಾರ್ಮೆನ್ಸ್ನಿಂದ ಆಡಿಯನ್ಸ್ಗಳನ್ನು ಅಟ್ರಾಕ್ಟ್ ಮಾಡಿರ್ತಾರೆ ವಿಷ್ಣುವರ್ಧನ್ ಅವರು. ತಮಿಳಿನಲ್ಲಿ ಧರ್ಮಲಿಂಗಂ ಅನ್ನೋ ಪಾತ್ರನ ವಿಜಯ್ ಕುಮಾರ್ ಅವರು ಮಾಡಿ ಹೆಸರು ಮಾಡಿರ್ತಾರೆ. ತೆಲುಗುನಲ್ಲಿ ಆ ಪಾತ್ರನ ರಜನಿಕಾಂತ್ ಅವರು ಮಾಡಿ ಆ ಪಾತ್ರಕ್ಕೆ ಸ್ಟಾರ್ ವ್ಯಾಲ್ಯೂವನ್ನು ಆ್ಯಡ್ ಮಾಡಿರ್ತಾರೆ. ಕನ್ನಡದಲ್ಲಿ ವಿಷ್ಣುದಾದ ಆ ಪಾತ್ರ ಮಾಡಿ ತಮ್ಮದೇ ಆದ ಸ್ಟೈಲ್, ಮ್ಯಾನರಿಸಮ್, ವಾಯ್ಸ್ನಿಂದ ಆ ಪಾತ್ರಕ್ಕೆ ಇನ್ನೂ ಹೆಚ್ಚಿನ ಸ್ಟಾರ್ ವ್ಯಾಲ್ಯೂವನ್ನು ಆ್ಯಡ್ ಮಾಡ್ತಾರೆ. ಟೋಟಲ್ ಆಗಿ ಸಿಂಹಾದ್ರಿಯ ಸಿಂಹ ರಾಜ್ಯಾದ್ಯಂತ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿದೆ. ಕೈದಿ ಡಾಕ್ಟರ್ ವಿಷ್ಣುವರ್ಧನ್ ರವರ ಸಿನಿ ಕೆರಿಯರ್ನಲ್ಲಿ ಇದೊಂದು ಡಿಫ್ರೆಂಟ್ ಆಕ್ಷನ್ ಸಿನಿಮಾ. 1984ರಲ್ಲಿ KSR ದಾಸ್ ನಿರ್ದೇಶನದಲ್ಲಿ ಮೂಡಿಬಂದಿರುತ್ತೆ. ಇದು ತೆಲುಗಿನ ಕೈದಿ ಚಿತ್ರದ ರೀಮೇಕ್ ಆಗಿರುತ್ತೆ. ತೆಲುಗುನಲ್ಲಿ ಚಿರಂಜೀವಿರವರು ಆಕ್ಟ್ ಮಾಡಿರ್ತಾರೆ. ಇದು ಚಿರಂಜೀವಿರವರ ಮೊದಲ ಆಕ್ಷನ್ ಸಿನಿಮಾ ಕೂಡ ಆಗಿರುತ್ತೆ. ಆ ಕಾಲಕ್ಕೆ 26 ಲಕ್ಷದಲ್ಲಿ ನಿರ್ಮಾಣವಾದ ಈ ಸಿನಿಮಾ 4.75 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ತೆಲುಗುನಲ್ಲಿ ಇಂಡಸ್ಟ್ರಿ ಹಿಟ್ ಎಂದು ಕರೆಸ್ಕೊಂಡಿರುತ್ತೆ. ಈ ಸಿನಿಮಾ ಚಿರಂಜೀವಿರವರ ಮೊದಲ ಇಂಡಸ್ಟ್ರಿ ಹಿಟ್ ಕೂಡ ಆಗಿರುತ್ತೆ. ಈ ಸಿನಿಮಾ ಕನ್ನಡಕ್ಕೆ ಕೈದಿ ಅನ್ನೋ ಟೈಟಲ್ನಲ್ಲಿ ರೀಮೇಕ್ ಆಗುತ್ತೆ. ಯಾವಾಗ ಕೈದಿ ಸಿನಿಮಾವನ್ನು ವಿಷ್ಣುವರ್ಧನ್ ರವರು ರೀಮೇಕ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಕೇಳಿ ಬರುತ್ತೋ ಆಗ ಅಭಿಮಾನಿಗಳಲ್ಲಿ ಕುತೂಹಲ ಶುರುವಾಗುತ್ತೆ. ತೆಲುಗುನಲ್ಲಿ ಇಂಡಸ್ಟ್ರಿ ಹಿಟ್ ಆದ ಸಿನಿಮಾ ಕನ್ನಡಕ್ಕೆ ರೀಮೇಕ್ ಆಗ್ತಾ ಇದೆ. ಅದರಲ್ಲೂ ಇದೊಂದು ಆಕ್ಷನ್ ಓರಿಯೆಂಟೆಡ್ ಮೂವಿ. ಕೇಳಿ ವಿಷ್ಣುದಾದ ಆಕ್ಷನ್ ಹೀರೋ. ಹಾಗಾಗಿ ಈ ಸಿನಿಮಾದ ಮೇಲೆ ಹೈ ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗುತ್ತೆ. 1984ರಲ್ಲಿ ಸಿನಿಮಾ ರಿಲೀಸ್ ಆದಾಗ ಆ ವರ್ಷದಲ್ಲಿ ಬಿಗ್ಗೆಸ್ಟ್ ಓಪನಿಂಗ್ ತಗೊಂಡ ಸಿನಿಮಾ ಇದಾಗುತ್ತೆ. ಹಾಗೆ ಅತಿ ಹೆಚ್ಚು ಬ್ಲ್ಯಾಕ್ ಟಿಕೆಟ್ ಸೇಲ್ ಆದ ಸಿನಿಮಾ ಕೂಡ ಇದಾಗುತ್ತೆ. ವಿಷ್ಣುದಾದ ತಮ್ಮ ಆಕ್ಷನ್, ಪರ್ಫಾರ್ಮೆನ್ಸ್, ಶಾರ್ಪ್ ಲುಕ್ನಿಂದ ಅಭಿಮಾನಿಗಳನ್ನು ರಂಜಿಸಿರ್ತಾರೆ. ತನ್ನ ಫ್ಯಾಮಿಲಿಯ ಮಾರಣ ಹೋಮಕ್ಕೆ ಕಾರಣವಾಗಿ ತನ್ನದಲ್ಲದ ಅಪರಾಧವನ್ನು ಹೊರಿಸಿ ಜೈಲಿಗೆ ಕಳಿಸಿದವರ ಮೇಲೆ ಸೇಡು ತೀರಿಸಿಕೊಳ್ಳುವ ಕಥೆಯಲ್ಲಿ ವಿಷ್ಣುದಾದ ಮೊದಲಿನಿಂದ ಕೊನೆ ತನಕ ಎಕ್ಸ್ಟ್ರಾಡಿನರಿಯಾಗಿ ಆಕ್ಟ್ ಮಾಡಿರ್ತಾರೆ. ಈ ಸಿನಿಮಾ 150 ದಿನಗಳ ಭರ್ಜರಿ ಪ್ರದರ್ಶನ ಕಂಡಿದೆ. ಹಾಗೆ ಹಲವಾರು ಬಾರಿ ರಿಲೀಸ್ ಕೂಡ ಆಗಿದೆ. ನೀ ಬರೆದ ಕಾದಂಬರಿ. ಅಲ್ಲಿ ತನಕ ಆಕ್ಟರ್ ಕಮ್ ಪ್ರೊಡ್ಯೂಸರ್ ಆಗಿದ್ದ ದ್ವಾರಕೀಶ್ ಅವರನ್ನ ಡೈರೆಕ್ಟರ್ ಮಾಡಿದ ಸಿನಿಮಾ ಇದು. ಹಿಂದಿಯಲ್ಲಿ ಪ್ಯಾರ್ ಚುಕ್ತಾ ನಹಿ ಅಂತ ಒಂದು ಸಿನಿಮಾ ರಿಲೀಸ್ ಆಗಿ ಆ ವರ್ಷದಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಮಾಡಿದ ಸಿನಿಮಾವಾಗಿರುತ್ತೆ. ಈ ಸಿನಿಮಾದ ರೀಮೇಕ್ ರೇಟ್ಸನ್ನು ದ್ವಾರಕೀಶ್ ರವರು ತರ್ತಾರೆ. ವಿಷ್ಣುದಾದ, ಭವ್ಯ ಅವರನ್ನು ಕಾಸ್ಟಿಂಗ್ ಮಾಡಿ ಡೈರೆಕ್ಟರ್ ಆಗಿ ಬೇರೆಯವರನ್ನು ಬುಕ್ ಮಾಡಿರ್ತಾರೆ. ಆದರೆ ಬೇರೆ ಶೆಡ್ಯೂಲ್ನಿಂದ ಆ ಡೈರೆಕ್ಟರ್ ಸಿನಿಮಾನ ಮಾಡಲು ಆಗಲ್ಲ. ಆಗ ವಿಷ್ಣುವರ್ಧನ್ ರವರ ಸಲಹೆಯಂತೆ ದ್ವಾರಕೀಶ್ ರವರೇ ನೀ ಬರೆದ ಕಾದಂಬರಿ ಅನ್ನೋ ಟೈಟಲ್ನಲ್ಲಿ ಸಿನಿಮಾವನ್ನು ನಿರ್ದೇಶನ ಮಾಡ್ತಾರೆ. ಈ ಸಿನಿಮಾ 1985ರಲ್ಲಿ ರಿಲೀಸ್ ಆಗುತ್ತೆ. ಹಾಡುಗಳು, ಕಥೆ, ಚಿತ್ರಕಥೆ, ಚಿ ಉದಯಶಂಕರ್ ಅವರ ಡೈಲಾಗ್ ಇವೆಲ್ಲ ಪ್ರೇಕ್ಷಕರಿಗೆ ತುಂಬ ಇಷ್ಟವಾಗುತ್ತೆ. ಒಬ್ಬ ಸ್ವಾಭಿಮಾನಿ ಯುವಕ ಶ್ರೀಮಂತ ಮನೆತನದ ಹುಡುಗಿಯನ್ನ ಮದುವೆ ಆದಾಗ ಸಂಸಾರದಲ್ಲಿ ಯಾವ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ಅದ್ಭುತ ಅಭಿನಯದಿಂದ ತೋರಿಸಿರ್ತಾರೆ ವಿಷ್ಣುದಾದ. ಈ ಸಿನಿಮಾ 19ರಿಂದ 21 ಲಕ್ಷದಲ್ಲಿ ನಿರ್ಮಾಣವಾಗಿ 1.45 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವುದರ ಮುಖಾಂತರ ಬ್ಲಾಕ್ ಬಾಸ್ಟರ್ ಆಗುತ್ತೆ. ನೋಡೋಣ ಗೆಳೆಯರೆ, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಈ ಸಿನಿಮಾಗಳ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.